ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಮೊದಲನೇದಾಗಿ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ಆ್ಯಂಡ್ ಕ್ರಿಯೇಟಿವ್ ವ್ಲಾಗ್ಸ್ ಮಾಡ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಬೇರೆ ವಿಡಿಯೋಸ್ನ ನೋಡಿ ಲೈಕ್ ಮಾಡೋದನ್ನ ಮರಿಬೇಡಿ. ರ್ಯಾಂಡಮ್ ಸಂಡೇ ಆಫ್ಟರ್ನೂನ್ ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಈರುಳ್ಳಿ ಬಜ್ಜಿ. ಫಸ್ಟು ಇಂಗ್ರೀಡಿಯೆಂಟ್ಸ್ ಜೋಡಿಸ್ಕೊಂಡು ಬಿಡೋಣ. ಸಿಂಪಲ್, ಕ್ವಿಕ್, ಈಸಿಯಾಗಿ ಮಾಡ್ಕೋಬೋದು. ಉಪ್ಪು, ಸೋಡಾ ಪುಡಿ, ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜೊತೆಯಲ್ಲಿ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಈರುಳ್ಳಿ ಬೋಂಡ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಇದು ಕಡಲೆಬೇಳೆ ಹಿಟ್ಟು, ಅಂದರೆ ಬೋಂಡ, ಬಜ್ಜಿ, ವಡೆ ಮಾಡ್ತೀವಲ್ವ, ಬೋಂಡದ ಹಿಟ್ಟು. ಅದಕ್ಕೆ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, ಸೋಡಾ ಪುಡಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಫಸ್ಟು ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನೆಕ್ಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ಚಾನಲಲ್ಲಿ ಉದ್ದಿನ ವಡೆ, ಕಡಲೆಬೇಳೆ ವಡೆ ಇದೆಲ್ಲ ಡೀಟೇಲ್ಡ್ ರೆಸಿಪೀಸ್ ಹಾಕಿದ್ದೀನಿ ಬೇರೆ ವಿಡಿಯೋಸಲ್ಲಿ. ನೀವು ಹೋಗಿ ಅದನ್ನು ಚೆಕ್ ಮಾಡಿ. ಹಿಟ್ಟನ್ನು ತುಂಬ ಗಟ್ಟಿಯಾಗೂ ಕಲ್ಸಕ್ಕೆ ಹೋಗಬಾರ್ದು, ತುಂಬ ತೆಳುವಾಗಿ ನೀರಾಗೂ ಕಲ್ಸಕ್ಕೆ ಹೋಗಬಾರ್ದು. ಮೀಡಿಯಮ್ ಆಗಿ ಈ ರೀತಿ ಕಲಿಸ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ನಿಧಾನವಾಗಿ ಒಂದೊಂದೇ ಕರ್ಕೊಂಡ್ರೆ ಸೂಪರ್ ಕ್ವಿಕ್, ಈಸಿ, ಸಿಂಪಲ್ಲಾಗಿ ಈರುಳ್ಳಿ ಬಜ್ಜಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವ. ಬೋಂಡ ಮಾಡುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬಾರ್ದು, ಒಳಗೆಲ್ಲ ನೀಟಾಗಿ ಬೆಂದಿರಲ್ಲ. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಎರಡೂ ಕಡೆ ಕರ್ಕೋಬೇಕು. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಕ್ರಿಸ್ಪಿಯಾಗಿ ಕುರುಮಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ಇನ್ನೊಂದು ಟೇಸ್ಟಿ ರೆಸಿಪಿ. ಇದಕ್ಕೆ ನಾನು ನೇಮ್ ಮಾಡಿರೋದು ಖಾರ ರೊಟ್ಟಿ ಅಂತ. ಇಟ್ಸ್ ಸೋ ಸಿಂಪಲ್. ಸ್ವಲ್ಪ ಕಟ್ಟಿಯಾಗಿರೋ ರೊಟ್ಟಿ ಅಥವಾ ನಾರ್ಮಲ್ ರೊಟ್ಟಿನ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಕಾಯಕ್ಕಿಟ್ಟು ಅರಿಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಆ್ಯಂಡ್ ಈಸಿ ಖಾರ ರೊಟ್ಟಿ ರೆಡಿ. ಇದನ್ನು ಮೊಸರು ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಸಮ್ಟೈಮ್ಸ್ ರೊಟ್ಟಿ ಚಪಾತಿ ಎಲ್ಲ ಜಾಸ್ತಿ ಮಾಡಿಬಿಟ್ಟಿರ್ತೀವಿ, ಉಳಿದಿರುತ್ತೆ ನೈಟ್. ಸೊ ಆ ಟೈಮಲ್ಲಿ ಕಟ್ ಮಾಡಿಟ್ಕೊಂಡು ಈ ರೀತಿ ಖಾರ ರೊಟ್ಟಿ ಅಥವಾ ಖಾರ ಚಪಾತಿ ಮಾಡ್ಕೋಬೋದು. ಡಿಫ್ರೆಂಟಾಗಿ ತಿನ್ನೋ ಥರ ಇರುತ್ತೆ. ಇದಕ್ಕೆ ಮೊಸರು ಒಳ್ಳೆ ಕಾಂಬಿನೇಷನ್. ಮೊಸರು ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನನ್ನ ಕಸಿನ್ ನಮ್ಮ ಮನೆಗೆ ಬಂದಾಗ ಇದನ್ನು ಮಾಡಿಕೊಟ್ಟಿದ್ದೆ. ಸೊ ತುಂಬ ಇಷ್ಟಪಟ್ಟ. ಜೊತೆಲಿ ನಾನು ಈ ಥರ ಮನೇಲಿ ಮಾಡ್ಕೊತೀನಿ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಅನಿಸ್ದಾಗ ಅಂತ ಹೇಳ್ತಾ ಇದ್ದ. ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಟೇಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದು ಶುಂಠಿ ಕಷಾಯ. ತುಂಬ ಹೆಲ್ತಿ ಇದು. ಇದನ್ನು ಎವ್ರಿ ಡೇ ನಾನು ನಮ್ಮ ಮನೇಲಿ ಪ್ರಿಪೇರ್ ಮಾಡ್ತೀನಿ. ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಫಸ್ಟು ನೀರು ಕುದಿಯೋಕ್ಕಿಡಬೇಕು, ಪ್ಲೇನ್ ವಾಟರ್. ಅದಕ್ಕೆ ಸ್ವಲ್ಪ ಜಜ್ಜಿಟ್ಕೊಂಡಿರೋ ಅಂಥ ಹಸಿ ಶುಂಠಿ, ಮೆಣಸು ಮತ್ತು ಅರಿಶಿನ ಪುಡಿ ಆ್ಯಡ್ ಮಾಡಬೇಕು. ಸ್ವಲ್ಪ ಬಿಸಿ ಆದ ನಂತರ ಹಾಲು ಹಾಕ್ಕೊಂಡು ಲಾಸ್ಟಲ್ಲಿ ಬೆಲ್ಲ ಹಾಕಿ ಸೋಸ್ಕೊಂಡ್ರೆ ತುಂಬ ಹೆಲ್ತಿ ಆದಂಥ ಶುಂಠಿ ಕಷಾಯ ರೆಡಿ. ನಮ್ಮನೇಲಿ ಇದನ್ನು ಪ್ರತಿದಿನ ಎಲ್ಲರೂ ತುಂಬ ಇಷ್ಟಪಟ್ಕೊಂಡು ಕುಡಿತೀವಿ.
ಶೀತ ಕೆಮ್ಮು ನೆಗಡಿ ಏನಾದರೂ ಇರಲಿ ಕಂಪಲ್ಸರಿ ಇದನ್ನು ಮಾಡ್ಕೊಂಡು ಕುಡಿದ್ರೆ ಪೂರ್ತಿ ವಾಸಿ ಆಗುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ರಿಯೇಟಿವ್ ಆದಂಥ ವ್ಲಾಗ್ಸ್ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಸಪೋರ್ಟ್ ಮಾಡ್ತಾಯಿರಿ. ಬೇರೆ ಎಲ್ಲ ವೀಡಿಯೋಸ್ನೂ ಚೆಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.